ಅಂಬಾರಿ ಉತ್ಸವ ಬಸ್ನಲ್ಲಿ ಬಾಂಬ್ ಇಡುವಂತಹ ಬೆದರಿಕೆಯನ್ನ ಹಾಕಲಾಗಿದೆ. ಇಮೇಲ್ ಬೆದರಿಕೆ ಹಿನ್ನೆಲೆಯಲ್ಲಿ ಬಾಂಬ್ ಬೆದರಿಕೆ ಬೆನ್ನಲ್ಲೇ ಈಗ ಕೆಎಸ್ಆರ್ಟಿಸಿ ಅಲರ್ಟ್ ಅನ್ನ ಮಾಡಿಕೊಂಡಿದೆ. ಎಲ್ಲಾ ವಿಭಾಗದ ಡ್ರೈವರ್ ಕಂಡಕ್ಟರ್ಗಳಿಗೆ ಎಚ್ಚರವಿರಲು ಸೂಚನೆಯನ್ನ ಕೊಟ್ಟಿದ್ದಾರೆ. ಈಗ ಪ್ರಯಾಣಿಕರು ಲಗೇಜ್ ಬಿಟ್ಟು ಹೋದ್ರೆ ಕೂಡಲೇ ತಿಳಿಸಬೇಕು ಅಂತ ಹೇಳಿ ಬಸ್ ನಿಲ್ದಾಣದಲ್ಲಿ ವಾರಸುದಾರರಲ್ಲದ ಲಗೇಜ್ ಬಗ್ಗೆ ಗಮನ ಹರಿಸಬೇಕು, ನಿಗಾ ಇಟ್ಕೊಳ್ಬೇಕು ಅಂತ ಹೇಳಿ ಬಸ್ ನಿಲ್ದಾಣದಲ್ಲಿ ಸೆಕ್ಯೂರಿಟಿಗಳು ಅಲರ್ಟ್ ಆಗಿರಬೇಕು ಅಂತ ಈಗ ಸೂಚನೆಯನ್ನ ಕೊಟ್ಟಿದ್ದಾರೆ. ರಾಮೇಶ್ವರಂ ಕೆಫೆಯ ಬಾಂಬ್ ಬ್ಲಾಸ್ಟ್ ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಆತಂಕ ಕೂಡ ಬೆಂಗಳೂರಿಗೆ ಆರಂಭವಾಗ್ತಾ ಇದೆ. ಅದೇನಂತಂದ್ರೆ ಬೆಂಗಳೂರಲ್ಲಿ ಒಂದು ಸಾರ್ವಜನಿಕ ಸ್ಥಳಗಳಲ್ಲಿಯೂ ಕೂಡ ಬಾಂಬ್ ಬೆದರಿಕೆ ಕೂಡ ಉಂಟಾಗ್ತಾ ಇದೆ. ಇಮೇಲ್ ಮೂಲಕ ಒಂದು ಬೆದರಿಕೆಯನ್ನ ಕೂಡ ಹಾಕ್ತಾ ಇದ್ದಾರೆ. ಅದರಲ್ಲೂ ಕೂಡ ಬೆಂಗಳೂರಿಗರ ಪ್ರಮುಖವಾಗಿರ್ತಕ್ಕಂತಹ ನೆಚ್ಚಿನ ನಾಡಿಯಾಗಿರ್ತಕ್ಕಂತಹ ಕೆಎಸ್ಆರ್ಟಿಸಿಯ ಅಂಬಾರಿ ಬಸ್ನಲ್ಲಿಯೂ ಕೂಡ ಬಾಂಬನ್ನು ಇಡ್ತೇವೆ ಎನ್ನುವಂತಹ ಒಂದು ಬೆದರಿಕೆಯನ್ನ ಹಾಕಿದ್ದಾರೆ. ಹೀಗಾಗಿ ಕೆಎಸ್ಆರ್ಟಿಸಿ ಸಹ ಫುಲ್ ಅಲರ್ಟ್ ಆಗಿದೆ. ಕೆಎಸ್ಆರ್ಟಿಸಿಯ ಮೆಜೆಸ್ಟಿಕ್ನ ಬಸ್ ನಿಲ್ದಾಣದಲ್ಲಿ ಅಂಬಾರಿ ಬಸ್ಗೆ ಹೋಗ್ತಕ್ಕಂತಹ ಒಂದು ಪ್ರಯಾಣಿಕರ ಲಗೇಜ್ಗಳನ್ನು ಚೆಕ್ ಮಾಡುವಂತಹ ಒಂದು ಕೆಲಸಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಜೊತೆಗೆ ಇಲ್ಲಿರ್ತಕ್ಕಂತಹ ಭದ್ರತಾ ಸಿಬ್ಬಂದಿಗಳು ಕೂಡ ಫುಲ್ ಅಲರ್ಟ್ ಆಗಿದ್ದು, ಯಾರೆಲ್ಲ ಪ್ರಯಾಣಿಕರು ಏನಾದರೂ ಒಂದು ಪಕ್ಷ ಲಗೇಜ್ ಅನ್ನ ಬಿಟ್ಟು ಹೋದಂತಹ ಒಂದು ಸಂದರ್ಭದಲ್ಲಿ ಅಂತಹ ಒಂದು ಮಾಹಿತಿಯನ್ನು ತಕ್ಷಣವೇ ನೀಡಬೇಕು ಎನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ಈಗಾಗಲೇ ಇಲಾಖೆಯಿಂದ ಕೆಎಸ್ಆರ್ಟಿಸಿಯಿಂದಲೂ ಕೂಡ ಹೇಳಲಾಗ್ತಾ ಇದೆ. ಇಲ್ಲಿರ್ತಕ್ಕಂತಹ ಮೆಜೆಸ್ಟಿಕ್ನ ಭದ್ರತಾ ಅಧಿಕಾರಿಗಳಿದ್ದಾರೆ, ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಇವಾಗ ನಿಮ್ಮ ಒಂದು ಬಸ್ಗೂ ಕೂಡ ಬಾಂಬ್ ಬಿಡ್ತೇವೆ ಎನ್ನುವಂತಹ ಒಂದು ಬೆದರಿಕೆ ಬಂದಿದೆ. ಯಾವ ರೀತಿಯ ಅಲರ್ಟ್ ಅನ್ನ ಕೆಎಸ್ಆರ್ಟಿಸಿಯಿಂದ ವಹಿಸಲಾಗ್ತಾ ಇದೆ? ಮೇಡಮ್, ನಮ್ಮ ಬಸ್ ಸ್ಟ್ಯಾಂಡಲ್ಲಿ ಏನಿದ್ದಾರೆ ಭದ್ರತಾ ಸಿಬ್ಬಂದಿಗಳಿಗೆ ಎಲ್ರಿಗೂ ಜಾಗೃತಿ ಮೂಡಿಸಿದ್ದೀವಿ. ಎಲ್ಲ ಬಸ್ಗಳನ್ನೆಲ್ಲನೂ ಎಂಥ ಅನುಮಾನಾಸ್ಪದ ಬ್ಯಾಗ್ಗಳನ್ನೆಲ್ಲ ಚೆಕ್ ಮಾಡೋಕ್ಕೆ ಹೇಳಿದ್ದೀವಿ. ಅವ್ರು ಅದನ್ನೆಲ್ಲ ಚೆಕ್ ಮಾಡ್ತಾರೆ. ಪ್ಲಸ್ ಪೊಲೀಸವರು ನಿನ್ನೆ ಒಂದು ಅರಿವು ಕಾರ್ಯಕ್ರಮ ಎಲ್ಲ ಮೂಡಿಸಿದ್ದಾರೆ. ಅವ್ರ ಜೊತೆ ಸೇರ್ಕೊಂಡು ಭದ್ರತಾ ಸಿಬ್ಬಂದಿಗಳಿಗೆ, ಸಂಚಾರ ಸಿಬ್ಬಂದಿಗಳಿದ್ದಾರೆ. ಎಲ್ಲರೂ ಬಸ್ ಸ್ಟ್ಯಾಂಡಲ್ಲಿ ಅನುಮಾನಾಸ್ಪದ ಬ್ಯಾಗ್ಗಳಲ್ಲಿ ಎಲ್ಲರೂ ಅನ್ಅಥರೈಸ್ ಆಗಿ ಬ್ಯಾಗ್ ಇಟ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಅಂಥವನ್ನೆಲ್ಲ ನೋಡಿಕೊಂಡು ಸ್ವಲ್ಪ ತಕ್ಷಣ ಪೊಲೀಸರು ಇನ್ಫಾರ್ಮೇಷನ್ ಕೊಡೋದು, ಅದೆಲ್ಲ ಚೆಕ್ ಮಾಡೋದು ಎಲ್ಲ ಮಾಡ್ತಾರೆ. ಈಗ ಡ್ರೈವರ್ ಮತ್ತು ಕಂಡಕ್ಟರ್ಗಳಿಗೆ ಏನಂತ ಮಾಹಿತಿಯನ್ನು ನೀಡಿದ್ದೀರಾ? ಹೇಗಿರುತ್ತೆ? ಅವ್ರಿಗೂ ಅಷ್ಟೇ, ಅನ್ಅಥರೈಸ್ ಯಾವುದೂ ವಾರಸುದಾರ ಇಲ್ದಿರೋ ಬ್ಯಾಗ್ನ ಯಾರು ತೊಗೊಂಡೋಗ್ಬೇಡಿ. ವಾರಸುದಾರ ಇದ್ರ ಮಾತ್ರನೇ ಅಧಿಕೃತವಾಗಿ ವಾರಸುದಾರ ಇರಬೇಕು, ಲಗೇಜ್ ನೋಡಿಕೊಂಡೇ ತೊಗೊಂಡೋಗ್ಬೇಕು ಅಂತೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಮೇಡಮ್ ಅವ್ರಿಗೆ. ಅಂದರೆ ಇಲ್ಲಿರ್ತಕ್ಕಂಥ ಭದ್ರತಾ ಅಧಿಕಾರಿಗಳು ಹೇಳೋದೇನಂತಂದರೆ ಡ್ರೈವರ್ ಇರ್ಬೋದು, ಕಂಡಕ್ಟರ್ ಇರ್ಬೋದು, ಎಲ್ಲ ರೀತಿಯಿಂದಲೂ ಕೂಡ ಸೂಚನೆಯನ್ನು ಕೂಡ ಕೊಟ್ಟಿದ್ದೇವೆ. ನಾವು ಯಾರೆಲ್ಲ ಪ್ರಯಾಣಿಕರು ಬರ್ತಾರೋ ಅಂತಹ ಒಂದು ಪ್ರಯಾಣಿಕರ ಒಂದು ಲಗೇಜ್ ಇರ್ಬೋದು, ಜೊತೆಗೆ ವಾರಸುದಾರರು ಇಲ್ಲದಂತಹ ಒಂದು ಲಗೇಜ್ಗಳು ಸಿಕ್ಕಿದಂತಹ ಒಂದು ಪಕ್ಷದಲ್ಲಿ ತಕ್ಷಣವೇ ಅಲರ್ಟ್ ಆಗಿರಬೇಕು ಎನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಈ ಒಂದು ಅಂಬಾರಿ ಬಸ್ ಯಾವ ರೀತಿ ಇದೆ ಎನ್ನುವಂತಹ ಒಂದು ದೃಶ್ಯಗಳನ್ನ ಕೂಡ ನೋಡಬಹುದಾಗಿದೆ. ಹೀಗಾಗಿ ಪ್ರಯಾಣಿಕರು, ಅದರಲ್ಲೂ ಕೂಡ ಅಂಬಾರಿಯಲ್ಲಿ ಹೋಗ್ತಕ್ಕಂತಹ ಒಂದು ಪ್ರಯಾಣಿಕರಿಗೂ ಕೂಡ ಸಾಕಷ್ಟು ರೀತಿಯಿಂದಲೂ ಕೂಡ ಈ ಒಂದು ಬಾಂಬ್ ಬೆದರಿಕೆಯಿಂದಲೂ ಕೂಡ ಆತಂಕ ಕೂಡ ಎದುರಾಗಿದೆ. ಹೀಗಾಗಿ ಕೆಎಸ್ಆರ್ಟಿಸಿ ಸಿಬ್ಬಂದಿಗಳಿಂದಲೂ ಇರಬಹುದು, ಜೊತೆಗೆ ಪೊಲೀಸ್ ಇಲಾಖೆಯಿಂದಲೂ ಕೂಡ ಮೆಜೆಸ್ಟಿಕ್ ಭಾಗದಲ್ಲಿ ಫುಲ್ ಅಲರ್ಟ್ ಅನ್ನು ನೀಡಲಾಗಿದೆ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ಅರುಣಾ, ಪಬ್ಲಿಕ್ ಟಿವಿ, ಬೆಂಗಳೂರು.